ನನ್ನ ಪ್ರೀತಿಯ ಬಸ್ ಮಹಿಳೆಯರೇ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ನಾನು ನಿಮಗೆ ಇದು ಹೇಳಿದ್ದೀನೋ ಇಲ್ವೋ ಅಂತ ಗೊತ್ತಿಲ್ಲ. ಎಷ್ಟು ಸರಿ ಹೇಳಿದ್ರೂ ನನಗೆ ಸಾಕಾಗ್ತಿಲ್ಲ. ಬಸ್ಸಲ್ಲಿ ಭಾಗವಹಿಸುವ ಪ್ರತಿಯೊಂದು ಮಹಿಳೆಯರ ಮೇಲೇನೋ ಮತ್ತು ನನ್ನ ಟೀಮ್ ಮೇಲೇನೋ ನನಗೆ ಭಾಳ ಭಾಳ ನಂಬಿಕೆನೂ ಇದೆ ಮತ್ತು ಹೆಮ್ಮೆನೂ ಇದೆ. ನಿಮಗೆ ಗೊತ್ತಿರೋ ಹಾಗೆ ಈಗ ಯಾವುದೇ ಕಾರ್ಯಕ್ರಮ ನಾವು ಮಾಡುವಾಗ ಅಪಾರ ಸಂಪನ್ಮೂಲಗಳು ನಮ್ಮ ಹತ್ರ ಇರುತ್ತೆ ಅಂತ ಸಾಧ್ಯತೆ ಇರಲ್ಲ. ಕೆಲವೊಮ್ಮೆ ಕೊರತೆಗಳು ಬರುತ್ತೆ, ಪ್ರೋಗ್ರಾಮ್ಗಳನ್ನು ಕಮ್ಮಿ ಮಾಡಬೇಕಾಗತ್ತೆ. ನಾವು ಮಾಡಬೇಕಾಗಿರೋ ಆ ಪ್ರೋಗ್ರಾಮ್ ಮಾಡಿದ್ರೂ ಅಷ್ಟು ದೊಡ್ಡ ಮಟ್ಟದಲ್ಲಿ ಮಾಡೋಕ್ಕಾಗಲ್ಲ, ಚಿಕ್ಕ ಮಟ್ಟದಲ್ಲಿ ಬೇಕಾಗತ್ತೆ. ಒಂದೊಂದು ಜಿಲ್ಲೆಗೆ ಈಗ ನಮಗೆ ಬೇರೆ ಬೇರೆ ದಾನಿಯರಿರ್ತಾರೆ. ಅವ್ರು ಕೊಡೋ ಸಂಪನ್ಮೂಲಗಳನ್ನ ನಾವು ಉಪಯೋಗಿಸ್ಕೊಂಡು ನಮ್ಮ ಟೀಮ್ ಅದರಲ್ಲಿ ಎಷ್ಟಾಗತ್ತೋ ಆ ಮಟ್ಟಕ್ಕೆ ಮಾಡಬೇಕಾಗತ್ತೆ. ಇದರಲ್ಲಿ ನಾನೊಂದು ಘಟನೆಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ನನಗೆ ಅನಿಸ್ತಿದೆ. ಮಾರ್ಚ್ ತಿಂಗಳಲ್ಲಿ ಮಹಿಳಾ ದಿನಾಚರಣೆ ಮಾಡಬೇಕು ಅಂತ ಇರುವಾಗ ಹಾವೇರಿ ಜಿಲ್ಲೆದು ನಾವು ಸಂಪನ್ಮೂಲ ನೋಡಿದ್ವಿ, ಅಲ್ಲಿಗೆ ಮಾಡೋಕ್ಕಾಗತ್ತಾ ಇಲ್ವಾ ಅಂತ. ಆವಾಗ ಹೇಳಿದ್ವಿ ಅವ್ರಿಗೆ, ನಿಲ್ಲಿಸಿ ಮಾಡೋಕ್ಕಾಗಲ್ಲ, ಹಣದ ಕೊರತೆ ಇದೆ ನಮಗೆ ಅಂತ. ಅದಾದ ನಂತರ ಆ ಟೀಮ್ ಬಂದು ನನ್ನ ಹತ್ರ ಮಾತಾಡಿದ್ದು, ಅದು ಹೇಳಿದ್ದು ಕೇಳಿ ನನಗೆ ತುಂಬ ಖುಷಿ ಆಯಿತು, ಆಶ್ಚರ್ಯ ಕೂಡ ಆಯಿತು. ಹೇಗೆ ಅವರು ಇಲ್ಲ, ಈ ಕಾರ್ಯಕ್ರಮ ನಾವು ಮಾಡೇ ಮಾಡ್ತೀವಿ, ನಾವು ಯಾವ ಥರ ಯೋಜನೆ ಮಾಡ್ತೀವಿ, ಅವರು ಯಾರಿಂದ ಸಂಪನ್ಮೂಲ ತಗೊಳ್ತಾರೆ, ಯಾವ ಶ್ರೀಮಂತರ ಹತ್ರ ಮಾತಾಡ್ತಾರೆ, ಹೇಗೆ ಅದನ್ನು ಯಾವುದೇ ಕೊರತೆ ಇಲ್ದಲೆ ಆ ಕಾರ್ಯಕ್ರಮವನ್ನು ಮಾಡ್ತಾರೆ ಅಂತ ನನಗೆ ಬಂದು ಹೇಳಿದ್ದನ್ನು ನಾನು ಹೇಳಿದರೆ ಚೆನ್ನಾಗಿರಲ್ಲ. ಈಗ ಟೀಮೇ ಹೇಳುತ್ತೆ, ಕೇಳಿ ನೋಡಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅನುಷಾ ಶಾಂತಯ್ಯ ಮೂಡಲಕ್ಷ್ಮಿ ಮಠ. ನಾನು ಬಜ್ಜಿಂಡಿಯಾ ಸಂಸ್ಥೆಯಲ್ಲಿ ಟ್ರೈನರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ರುದ್ರೇಶ್. ಹಾವೇರಿಯಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ ಕಳೆದ 1 ವರ್ಷದಿಂದ ವರ್ಕ್ ಮಾಡ್ತಾ ಇದ್ದೀನಿ. ನಮಸ್ಕಾರ, ನನ್ನ ಹೆಸರು ರೇಣುಕಾ ಕಹಾರ್. ಹಾವೇರಿ ಜಿಲ್ಲೆ ಹಾವೇರಿ ತಾಲೂಕಿನಲ್ಲಿ ನಾನು ಕ್ಷೇತ್ರ ಸುಗಮಕಾರರಾಗಿ ಕೆಲಸವನ್ನು ಮಾಡ್ತಾ ಇದ್ದೀನಿ. ಮಾರ್ಚ್ ತಿಂಗಳು ಅಂದ ತಕ್ಷಣ ನಮಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮ ನೆನಪಾಗುತ್ತೆ. ಮಹಿಳೆಯರಿಗೆ ಒಂದು ಘನತೆಯ ಬದುಕನ್ನು ತಂದುಕೊಟ್ಟಿರ್ತಕ್ಕಂತಹ ದಿನ. ಆ ದಿನದ ನಿಮಿತ್ತ ನಾವು ಗೆಳತಿ ಹಬ್ಬವನ್ನು ಮಾಡಬೇಕು ಅಂತ ಹೇಳಿ ನಮಗೆ ಪ್ರಸ್ತಾವನೆ ಬಂದಾಗ ನಮಗೆ ತುಂಬ ಖುಷಿ ಆಯಿತು. ಮತ್ತು ಅದೇ ರೀತಿಯಾಗಿ ನಮಗೆ ಸವಾಲುಗಳು ಕೂಡ ಬಂದವು. ಅದರಲ್ಲಿ ಮುಖ್ಯವಾಗಿ ನಮಗೆ ಕಂಡು ಬಂದಂತಹ ಸವಾಲು ಅಂತ ಅಂದರೆ ಆರ್ಥಿಕ ಕೊರತೆ. ಈ ಆರ್ಥಿಕ ಕೊರತೆ ಇದ್ರೂ ಕೂಡ ನಾವು ಗೆಳತಿ ಕಾರ್ಯಕ್ರಮನ ಮಾಡಬೇಕು ಅಂತ ನಮ್ಗೆ ಯಾಕೆ ಅನಿಸ್ತು ಅಂತ ಅಂದರೆ, ಎಲ್ಲ ಗೆಳತಿಯರನ್ನ ಒಂದು ಕಡೆ ಸೇರಿಸಿದಾಗ ಒಬ್ಬರಿಂದ ಒಬ್ಬರಿಗೆ ವಿಭಿನ್ನವಾದ ಅನಿಸಿಕೆ ಹಂಚಿಕೆ ಆಗ್ತವೆ. ಅವಾಗ ಏನಾಗುತ್ತೆ ಅಂದರೆ, ನಮ್ಮ ಬಜ್ಜಿಂಡಿಯಾ ಸಂಸ್ಥೆಯ ಕಾರ್ಯಕ್ರಮಗಳು ಯಶಸ್ವಿಯಾಗಲು ಇದೊಂದು ಅಡಿಪಾಯ ಅಂತೇಳಿ ನಮಗೆ ಅನಿಸ್ತು. ನಮಗೆ ರೀಸೆಂಟಾಗಿ ಗೊತ್ತಾಯಿತು, ಗೆಳತಿ ಕಾರ್ಯಕ್ರಮ ಮಾಡಲಿಕ್ಕೆ ನಮ್ಮಲ್ಲಿ ಫಂಡಿಂಗ್ ಇಲ್ಲ ಅಂತಂದು. ಸೊ ಫಂಡಿಂಗ್ ಇಲ್ಲ ಅಂತ ಅಂದಾಗ ನಾವು ಯಾವುದೇ ಕಾರಣಕ್ಕೂ ಕುಗ್ದೆ ನಮ್ಮ ಟೀಮ್ ಆಗಿರ್ಬೋದು, ನಮ್ಮ ವಲಯ ವ್ಯವಸ್ಥಾಪಕರಾಗಿರ್ಬೋದು, ಎಲ್ಲರೂ ಕೂಡ ನಮ್ಮಲ್ಲಿ ಒಂದು ಉತ್ತೇಜನ ನೀಡಿ ಈ ಸತಿ ಗೆಳತಿ ಕಾರ್ಯಕ್ರಮ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ. ಹಾಗಾಗಿ ನಾವು ಗೆಳತಿ ಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಮಾಡಬೇಕು ಅಂತ ಹೇಳಿ ನಮ್ಮ ಇಡೀ ಹಾವೇರಿ ತಂಡ ವ್ಯವಸ್ಥಾಪಕರ ಒಂದು ಮಾರ್ಗದರ್ಶನದಂತೆ, ಅವರ ಸಲಹೆ ಸೂಚನೆಯಂತೆ ಒಂದು ದಾನಿಗಳ ಪಟ್ಟಿಯನ್ನು ನಾವು ತಯಾರಿ ಮಾಡ್ಕೊಂಡ್ವಿ. ಆ ದಾನಿಗಳ ಪಟ್ಟಿಯನ್ನು ತಯಾರಿ ಮಾಡಿಕೊಂಡು ನಾವು ಅವರ ಹತ್ರ ಹೋದಾಗ ಅವರು ತುಂಬ ಖುಷಿಯಿಂದ ನಮಗೆ ಬರ್ಮಾಡ್ಕೊಂಡ್ರು. ನಾವು ನಮ್ಮ ಬಸ್ ಇಂಡಿಯಾ ಸಂಸ್ಥೆ ಮಹಿಳಾ ಸಬಲೀಕರಣಕ್ಕಾಗಿ, ಸ್ವಾವಲಂಬ ಬದುಕಿಗಾಗಿ ಕೆಲಸವನ್ನು ಮಾಡ್ತಾ ಇದೆ. ಮಹಿಳೆಯರ ಒಂದು ಘನತೆಯ ಬದುಕನ್ನು ಬದುಕಬೇಕು ಅಂತ ಹೇಳಿದರೆ ಇಂತಹ ಒಂದು ಸಂಸ್ಥೆಗಳು ಬೇಕು, ಅದಕ್ಕೆ ನಾವು ನಿಮಗೆ ಕೈ ಜೋಡಿಸ್ತೀವಿ ಅಂತ ಹೇಳಿ ಅವರು ವಸ್ತುಗಳ ರೂಪದಲ್ಲಾಗಿರಬಹುದು ಮತ್ತು ಹಾಲ್ಗಳ ರೂಪದಲ್ಲಾಗಿರ್ಬೋದು ನಮಗೆ ಸಹಾಯವನ್ನು ನೀಡಿದರು. ಅವರ ಒಂದು ಸಹಾಯ ಹಸ್ತದಿಂದ ನಮ್ಮ ಒಂದು ಬಸ್ ಗೆಳತಿ ಹಬ್ಬ ಬಹಳ ಯಶಸ್ವಿಯಾಗಿ ನಡೆಯಿತು. ನಮ್ಮ ಹಾವೇರಿ ಜನತೆಗೆ ನಾನು ಅಭಿನಂದನೆಗಳನ್ನು ಕೂಡ ಹೇಳ್ತೀವಿ. ಮತ್ತು ನನ್ನ ಟೀಮ್ ಕೂಡ ತುಂಬ ಸಪೋರ್ಟಿವ್ ಆಗಿ ನಿಂತ್ಕೊಂಡು ಈ ಕಾರ್ಯಕ್ರಮ ಯಶಸ್ವಿಯಾಗಿ ಮುನ್ನಡೆಸ್ಕೊಟ್ಟಿದ್ದಾರೆ. ಸೊ ಒಂದು ನಮಗೆ ಅರ್ಥ ಆಗಿದ್ದೇನು ಅಂತಂದರೆ, ಕೇವಲ ದುಡ್ಡಿದ್ರೆ ಮಾತ್ರ, ದುಡ್ಡಿಲ್ದೇನೂ ಕೂಡ ನಾವು ಕಾರ್ಯಕ್ರಮ ಮಾಡ್ಬೋದು. ಬಟ್ ಅದಕ್ಕೆ ಬೇಕಾಗಿರ್ತಕ್ಕಂಥ ಏನು ಪ್ಲಾನ್ನ ನಾವು ಮುಂಚೆನೇ ರೆಡಿ ಮಾಡಿ ಇಟ್ಕೊಳ್ಬೇಕು ಅಂತ ನನಗೆ ಗೊತ್ತಾಯ್ತಿದ್ದೀನಿ. ವ್ಯಕ್ತಿಗಳು ಆರ್ಥಿಕ ಸಹಾಯ ನೀಡಲು ಮುಂದಾದಾಗ ನಮಗೆ ಬಹಳಷ್ಟು ಖುಷಿ ಆಯಿತು. ಇದರಿಂದ ನಮ್ಗೆ ಏನು ಕಲಿಕೆ ಆಯಿತು ಅಂತ ಅಂದರೆ, ಯಾವುದೇ ಒಂದು ಕಾರ್ಯಕ್ರಮನ ನಾವು ಆರ್ಥಿಕ ತೊಂದರೆ ಇದ್ರೂ ಕೂಡ ಯಶಸ್ವಿಯಾಗಿ ಮಾಡಬಲ್ಲೆ ಅನ್ನೋ ಒಂದು ಭರವಸೆ ನಮ್ಮೆಲ್ಲರಲ್ಲೂ ಮೂಡಿಬಂತು. ಈಗ ಶ್ರೀಮಂತರು ನಮಗೆ ದಾನ ಕೊಟ್ಟರು ಈ ಕಾರ್ಯಕ್ರಮ ಮಾಡಲಿಕ್ಕೆ. ಅವ್ರಿಗೆ ಏನು ಪ್ರೇರಣೆಪ್ಪ, ಅವ್ರಿಗೇನು ಸ್ಫೂರ್ತಿ, ಏನಕ್ಕೆ ಈ ಥರ ಅವ್ರಿಗೆ ದಾನ ಕೊಟ್ಟಿದ್ರು ಅದರಿಂದ ಅವ್ರಿಗೇನು ಲಾಭ, ನನಗಂತೂ ಗೊತ್ತಾಗ್ತಿಲ್ಲ. ಅವ್ರ ಹತ್ರನೇ ಕೇಳೋಣ ಬನ್ನಿ. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಚಂದ್ರು ಶಂಕರಕುಮಾರ್ ಅಂತ, ಹಾವೇರಿಯಿಂದ ಮಾತಾಡ್ತಿರೋದು. ನಾನು ಬಜ್ ಇಂಡಿಯಾ ಸಂಸ್ಥೆಯ ಬಗ್ಗೆ ಮಾತಾಡಲು ಇಷ್ಟಪಡ್ತೀನಿ. ಬಜ್ ಇಂಡಿಯಾ ಸಂಸ್ಥೆಯು ಮಹಿಳೆಯ ಸಬಲೀಕರಣಕ್ಕಾಗಿ ಕೆಲಸ ಮಾಡುತ್ತದೆ. ಒಬ್ಬ ಮಹಿಳೆ ಸಬಲವಾದರೆ ಒಂದು ಕುಟುಂಬದಿಂದ ಒಂದು ಗ್ರಾಮ, ಒಂದು ಗ್ರಾಮದಿಂದ ಒಂದು ಜಿಲ್ಲೆ, ಹೀಗೆ ಅಭಿವೃದ್ಧಿ ಹೊಂದುತ್ತದೆ. ಈ ಬಜ್ ಇಂಡಿಯಾ ಸಂಸ್ಥೆ ಬಗ್ಗೆ ನನಗೆ ರೇಣುಕಾ ಕಾರನ್ನವರು ಪರಿಚಯ ಮಾಡಿಕೊಟ್ರು.
ಇದರ ಆಶಯ ನನಗೆ ಇಷ್ಟ ಆಗಿ ನನಗೆ ಕೈಲಾದ ನಾನು ಸಹಾಯ ಮಾಡಿರ್ತೇನೆ. ನಮಸ್ಕಾರ. ಬ್ಲಡ್ ಇಂಡಿಯಾ NGOದವರಿಗೆ ತುಂಬ ಹೃದಯದ ಧನ್ಯವಾದಗಳು. ನಾವು ಶ್ರಮಜೀವಿ ಗ್ರೂಪ್ ಹಾವೇರಿಯಿಂದ ಮಾತಾಡೋದು. ಶ್ರಮಜೀವಿ ಗ್ರೂಪಲ್ಲಿ ನಾವು ನಮ್ಮ ಸೆಕ್ಯೂರಿಟಿ ಏಜೆನ್ಸಿ, ಲೇಬರ್ ಕಾಂಟ್ರಾಕ್ಟ್, NGO ಮತ್ತು ಅಗ್ರಿಕಲ್ಚರ್ ಇಕ್ವಿಪ್ಮೆಂಟ್ಸ್ ಮಷಿನರಿಯನ್ನು ಸೇಲ್ಸ್ ಮಾಡ್ತೀವಿ. ನಮ್ಮದು ಶಾಪ್ ಇದೆ ಒಂದು 5. ಬಟ್ ನಮಗೆ ಬ್ಲಡ್ ಇಂಡಿಯಾ NGOದವ್ರದ್ದು ಸಣ್ಣದೇನಾದರೂ ಹೆಲ್ಪ್ ಮಾಡಿರಿ ಅಂತ ಕೇಳಿಕೊಟ್ಟಾಗ ಒಂದು ದೊಡ್ಡ NGO ಕಂಪ್ನಿ ಅದು ಬ್ಲಡ್ ಇಂಡಿಯಾ ಕಂಪ್ನಿ. ಮತ್ತು ಭಾಳ ಜನರಿಗೆ ಹೆಲ್ಪ್ ಮಾಡಿದೆ ಮತ್ತು ನೂರಾರು ಜನಕ್ಕೆ ಕೆಲಸ ಕೊಟ್ಟಂಥ ಒಂದು NGO ಅದು ಬ್ಲಡ್ ಇಂಡಿಯಾ ಅವರು. ಅವರು ಮಹಿಳೆಯರಿಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಸ್ವಯಂ ಉದ್ಯೋಗದ ಬಗ್ಗೆ ಮತ್ತು ಅವರ ಒಂದು ಡೆವಲಪ್ ಆಗೋದ್ರ ಬಗ್ಗೆ, ತರಬೇತಿ ಬಗ್ಗೆ ಇವೆಲ್ಲ ಹೆಲ್ಪ್ಗಳನ್ನು ಬ್ಲಡ್ ಇಂಡಿಯಾದವರು ತುಂಬ ಹೆಲ್ಪ್ ಮಾಡ್ತಾ ಇದ್ದಾರೆ. NGO ಅದು ಒಂದು ಅದ್ಭುತವಾದ NGO ನಾವು ಕೇಳ್ಪಟ್ಟಿದ್ದೀವಿ. ಅದಕ್ಕೋಸ್ಕರ ನಮ್ಮಿಂದ ಏನು ಹೆಲ್ಪ್ ಮಾಡಿದ್ದೀವಲ್ಲ ಅದು ಮುಖ್ಯ ಅಲ್ಲ. ಈ ಕಂಪ್ನಿ ಏನು ಬೆಳೀತಾ ಇದೆಯಲ್ಲ ಅದಕ್ಕೆ ಎಲ್ಲರೂ ಸಹ ಇದೇ ರೀತಿ ಹೆಲ್ಪ್ ಮಾಡಿರಿ. ಆ ಒಂದು ಬ್ಲಡ್ ಇಂಡಿಯಾ NGO ದೊಡ್ಡ ಲೆವೆಲಿಗೆ ಬೆಳೀಲಿ ಅಂತೇಳಿ ನಮ್ಮ ಒಂದು ಆಶಯ ಮತ್ತು ಆಶೀರ್ವಾದ ಸಹ ಇರುತ್ತೆ. ನೀವೆಲ್ಲರೂ ತಂಡ ಮತ್ತು ಮಹಿಳೆಯರು ಪ್ರತಿಯೊಂದು ಹಂತದಲ್ಲೂ ಪ್ರೇರಣೆ ನೀಡೋದ ಬಗ್ಗೆ, ಹೇಗೆ ಅದನ್ನ ಪ್ರಭಾವ ನನ್ನ ಮೇಲೆ ಬೀರುತ್ತಿದೆ ಅದನ್ನ ಬಗ್ಗೆ ನಾನು ಇನ್ನೊಮ್ಮೆ ಹೇಳಬೇಕು ಅಂತ ನನಗನ್ನಿಸ್ತಿದೆ. ಕೆಲವೊಮ್ಮೆ ನಾನು ಕುಗ್ಗಿ ಹೋಗ್ತಾ ಇದ್ದೀನಿ ಅಂತ ನನಗನ್ಸುವಾಗ ನಿಮ್ಮ ಕತೆಗಳು ನೆನೆಸ್ಕೊಂಡ್ರೆ ಅದೇ ಥರ ಈ ಥರ ಘಟನೆಗಳು ನನಗೆ ಒಂದು ಹೊಸ ಶಕ್ತಿ ಬರ್ತಿದೆ. ನೀವು ಹೇಗೆ ಒಂದು ಛಲದಿಂದ ಇದು ಸಾಧನೆ ಮಾಡೇ ಮಾಡ್ತೀವಿ, ಯಾವ ಇದರಲ್ಲೂ ನಾವು ಬಗ್ಗಲ್ಲ ಅಂತ ನೋಡುವಾಗ ನನಗೂ ಇನ್ನೊಂದು ಥರ ಒಂದು ಶಕ್ತಿ ಬರ್ತಿದೆ. ವೆಲ್ ಡನ್ ಹಾವೇರಿ ಟೀಮ್. ನಿಮ್ಮ ಎಲ್ಲರ ಮೇಲೇನೂ ನನಗೆ ಅಪಾರ ಹೆಮ್ಮೆ ಮತ್ತು ಅಭಿಮಾನ ಇದೆ. ಇದರೊಂದಿಗೇನೆ ಈ ಸಂಚಿಕೆಯನ್ನು ಮುಗಿಸೋಣ. ಪ್ರೀತಿಯಿಂದ, ಕೃತಜ್ಞತೆಯಿಂದ ನಿಮ್ಮ ಉತ್ತರ.